ಯಾರಿಗಾದ್ರೂ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಆ್ಯಕ್ಸೆಸ್ ಕೊಡಬೇಕು ಅಥವಾ ತೆಗಿಬೇಕು ಅಂದರೆ ಈ ಸ್ಟೆಪ್ಸ್ನ ಫಾಲೋ ಮಾಡಿ. ನಿಮ್ಮ ಚಾನಲ್ ಲಾಗಿನ್ ಆಗಿ ಅದಾದಮೇಲೆ ಕಸ್ಟಮೈಸ್ ಚಾನಲ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದಾದಮೇಲೆ ಇಲ್ಲಿ ಕೆಳಗಡೆ ಸೆಟ್ಟಿಂಗ್ಸ್ ಅಂತ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಪರ್ಮಿಷನ್ಸ್ ಅಂತ ಇಲ್ಲಿ ಆಪ್ಷನ್ ಕಾಣಿಸ್ತದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದಮೇಲೆ ಇಲ್ಲಿ 2 ಹೆಸರು ಕಾಣಿಸ್ತಾ ಇದೆ. ಇವಾಗ ಈ ಆ್ಯಕ್ಸೆಸ್ನ ನಾನು ತೆಗಿತೀನಿ. ಮ್ಯಾನೇಜರ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದೆ. ಕೆಳಗಡೆ ಹೋಗಿ ರಿಮೂವ್ ಆ್ಯಕ್ಸೆಸ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇವಾಗ ಸೇವ್ ಅಂತ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ಆಪ್ಷನ್ ಸೇವ್ ಆಗಿಬಿಡುತ್ತೆ. ಹೊಸ ಯೂಸರ್ನ ಆ್ಯಡ್ ಮಾಡಬೇಕು ಅಂದರೆ ಟಾಪ್ ರೈಟ್ ಕಾರ್ನರಲ್ಲಿ ಇನ್ವೈಟ್ ಅಂತ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡ್ತಿದ್ದಂಗೆ ನಿಮ್ಮ ಮುಂದೆ ಈ ಪಾಪಪ್ ಬರುತ್ತೆ. ಇಲ್ಲಿ ಯಾರನ್ನ ಆ್ಯಡ್ ಮಾಡಬೇಕಾಗಿದೆ ಅವರ ಇಮೇಲ್ ಐ ಡಿನ ನೀವು ಎಂಟರ್ ಮಾಡಬೇಕು. ಇಮೇಲ್ ಐ ಡಿ ಎಂಟರ್ ಆದ ತಕ್ಷಣ ಅದ್ರ ಮೇಲೆ ಕ್ಲಿಕ್ ಮಾಡಿ ಮ್ಯಾನೇಜರ್, ಎಡಿಟರ್, ಆಮೇಲೆ ಎಡಿಟರ್ ವಿತ್ ಲಿಮಿಟೆಡ್ ಆಕ್ಸೆಸ್, ಸಬ್ ಟೈಟಲ್ ಎಡಿಟರ್, ಈ ಥರ ಬೇರೆ ಬೇರೆ ಆಪ್ಷನ್ ಇರುತ್ತೆ. ಯಾವುದರಲ್ಲಿ ಏನಿದೆ ಅನ್ನೋದನ್ನು ನೀವು ಇಲ್ಲೇ ತಿಳ್ಕೊಬೋದು. ಮ್ಯಾನೇಜರ್ ಅಂತ ಕೊಟ್ಟಾಗ ಎಲ್ಲನೂ ನೋಡ್ಬೋದು, ಎಲ್ಲನೂ ಎಡಿಟ್ ಮಾಡ್ಬೋದು, ಪರ್ಮಿಷನ್ ಕೂಡ ಚೇಂಜ್ ಮಾಡ್ಬೋದು. ಎಡಿಟರ್ ಅಂತ ಕೊಟ್ಟಾಗ ಬರೀ ಅದನ್ನು ಮಾಡ್ರೇಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಾನು ಈ ಒಂದು ಕಾಂಟ್ಯಾಕ್ಟ್ನ ಏನು ಆ್ಯಡ್ ಮಾಡಿದ್ದೀನೋ ಈಗ ಇವರಿಗೆ ಎಡಿಟರ್ ಅಂತ ಆಕ್ಸೆಸ್ ಕೊಡ್ತೀನಿ, ಡನ್ ಅಂತ ಕೊಡ್ತೀನಿ. ಅದಾದಮೇಲೆ ಇಲ್ಲಿ ಏನು ತೋರಿಸುತ್ತೆ, ಎಡಿಟರ್ ಆಕ್ಸೆಸ್ ಕೊಟ್ಟಿದ್ದೀವಿ, ಪೆಂಡಿಂಗ್ ಇನ್ವಿಟೇಷನ್ ಅಂತ ಅವ್ರ ಮೇಲ್ ಐ ಡಿಗೆ ಒಂದು ಮೇಲ್ ಹೋಗಿರುತ್ತೆ. ಅವ್ರ ಮೇಲ್ ಐ ಡಿನಲ್ಲಿ ಲಾಗಿನ್ ಆಗಿ ಅವರು ಇನ್ವಿಟೇಷನ್ನ ಎಕ್ಸೆಪ್ಟ್ ಮಾಡ್ಕೋಬೇಕು. ನೀವು ಇಲ್ಲಿ ಸೇವ್ ಮಾಡಬೇಕು. ಟು ಕಂಟಿನ್ಯೂ ವಿ ನೀಡ್ ಟು ಕನ್ಫರ್ಮ್ ಇಟ್ಸ್ ರಿಯಲಿ ಯು, ದಿಸ್ ಎಕ್ಸ್ಟ್ರಾ ಲೇಯರ್ ಆಫ್ ಸೆಕ್ಯೂರಿಟಿ ಹೆಲ್ಪ್ಸ್ ಕೀಪ್ ಯುವರ್ ಅಕೌಂಟ್ ಸೇಫ್ ಅಂತ ಇದೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಈಗ ಯೂಸ್ ಯುವರ್ ಪಾಸ್ ಕೀ ಟು ಕನ್ಫರ್ಮ್ ಇಟ್ಸ್ ರಿಯಲಿ ಯು, ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ. ನೀವೇನಾದರೂ ಒಂದು ಪಾಸ್ವರ್ಡ್ ಕೀ ಇಟ್ಟಿದ್ರೆ ಅದನ್ನು ಕೇಳ್ತಾ ಇದೆ, ಅದನ್ನು ಹಾಕಬೇಕು. ಇಲ್ಲಾಂದರೆ ನಿಮ್ಮ ಫೋನಿಗೆ ನೋಟಿಫಿಕೇಷನ್ ಬಂದಿರುತ್ತೆ, ಅದನ್ನು ಬಳಸ್ಕೊಂಡು ಕೂಡ ಇದು ನೀವೇ ಅಂತ ಕನ್ಫರ್ಮ್ ಮಾಡಬೇಕು. ಇವಾಗ ನಾನಿಲ್ಲಿ ನನ್ನ ಪಾಸ್ ಕೀನ ಹಾಕ್ತಾಯಿದ್ದೀನಿ, ನನ್ನ ಸಿಸ್ಟಮ್ಗೆ ಎಂಟರ್ ಮಾಡಿರುವಂಥ ಪಾಸ್ ಕೀ ಇದು. ಒಟ್ಟಿನಲ್ಲಿ ಯೂಟ್ಯೂಬ್ಗೆ ಒಂದಲ್ಲ ಒಂದು ವೇಯಿಂದ ನೀವೇ ಆ್ಯಕ್ಸೆಸ್ ಮಾಡ್ತಾ ಇದ್ದೀರಾ ಅನ್ನೋ ಒಂದು ಇನ್ಫಾರ್ಮೇಷನ್ ಬೇಕಾಗಿರುತ್ತೆ. ಹಾಗಾಗಿ ಇಷ್ಟೆಲ್ಲ ಕೇಳುತ್ತೆ. ಈ ಸ್ಟೆಪ್ಸ್ಗಳನ್ನು ಅಳವಡಿಸ್ಕೊಳ್ಳೋದ್ರಿಂದ ನೀವು ಯಾರನ್ನಾದರೂ ನಿಮ್ಮ ಅಕೌಂಟಲ್ಲಿರೋ ಆ್ಯಕ್ಸೆಸ್ನ ತೆಗಿಬೋದು, ಅಥವಾ ಬೇರೆ ಯಾರಿಗಾದ್ರೂ ಆ್ಯಕ್ಸೆಸ್ ಕೊಡಬೇಕು ಅಂದರೆ ಕೊಡ್ಬೋದು. ನಿಮ್ಮ ಫ್ರೆಂಡ್ಸ್ ಜೊತೆಗೂ ಇದನ್ನು ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಅದೇ ಥರ ಡಿಜಿಟಲ್ ಪ್ಲಾಟ್ಫಾರ್ಮಲ್ಲಿ ಬೆಳೆಯೋದಕ್ಕೆ ನಮ್ಮನ್ನು ಫಾಲೋ ಮಾಡೋದನ್ನು ಮರಿಬೇಡಿ.